ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಕ್ಯಾಂಪ್ಸ್‌ನಲ್ಲಿ ಅಟೆಂಡೆನ್ಸ್ ಆಗ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಮೊದಲಿದ್ದಂತ ಆಪ್ಸು ಕೇವಲ 6 ಎಂಬಿಗೆ ಸೀಮಿತಗೊಳಿಸಲಾಗಿತ್ತು. ಈಗ 9 ಎಂಬಿಗೆ ಅದನ್ನ ಅಪ್‌ಗ್ರೇಡ್ ಮಾಡಿ ಹೊಸದಾಗಿ ಅಪ್ಡೇಟ್ ವರ್ಷನ್ ಅನ್ನ ಬಿಟ್ಟಿದ್ದಾರೆ. ನೀವು ಮೊದಲು ಮಾಡಬೇಕಾಗಿರೋದು ಈ ಹಳೇ ಕರ್ತವ್ಯ ಆಪ್ ಅನ್ನ ಅಥವಾ ಕ್ಯಾಂಪ್ಸ್ ಆಪ್ ಅನ್ನ ಅನ್‌ಇನ್‌ಸ್ಟಾಲ್ ಮಾಡಿ ಪ್ಲೇಸ್ಟೋರ್‌ಗೆ ಹೋಗಿ ಅದನ್ನ ಮತ್ತೆ ರೀಇನ್‌ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಆಲ್ರೆಡಿ ರೀಇನ್‌ಸ್ಟಾಲ್ ಮಾಡಿದ್ದೀನಿ. ನೋಡೋಣ ಹೊಸದಾಗಿ ಏನೇನ್ ಫ್ಯೂಚರ್ ಬಿಟ್ಟಿದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಆಪ್ ಅನ್ನ ಓಪನ್ ಮಾಡ್ತೀನಿ. ಈಗ ಇಲ್ಲಿ ಮೊದಲನೇದಾಗಿ ನಮ್ಗೆ ಮಾರ್ನಿಂಗ್ ಆದ್ರೆ ಗುಡ್ ಮಾರ್ನಿಂಗ್ ಅಂತ ಬರ್ತದೆ. ಮಧ್ಯಾಹ್ನ ಗುಡ್ ಆಫ್ಟರ್‌ನೂನ್, ಮತ್ತೆ ಸಂಜೆ ಗುಡ್ ಈವ್ನಿಂಗ್, ಮತ್ತೆ ನೋಡಿ ಇವಾಗ ಗುಡ್ ನೈಟ್ ಅಂತ ಹೇಳಿ ಬಂದಿದೆ. ಸೊ ಈ ಹೊಸ ಫ್ಯೂಚರ್‌ನಲ್ಲಿ ಇದೊಂದು ಡಿಸ್‌ಪ್ಲೇ ಆಗ್ತಾ ಇದೆ. ಆಸ್ ಇಟ್ ಈಸ್ ಚೆಕ್ ಇನ್ ಮತ್ತೆ ಚೆಕ್ ಔಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇರೋದಿಲ್ಲ. ಇವಾಗ ಇಲ್ಲಿ ಹೊಸದಾಗಿ ನಾವು ಬೇರೆ ಟೀಚರ್‌ನ ನಮ್ಮ ಮೊಬೈಲಲ್ಲಿ ಹಾಜರಾತಿ ಹಾಕೋದು ಒಂದು ವಿಶೇಷತೆಯನ್ನ ಇದರಲ್ಲಿ ಈಗ ಕಾಣ್ಬೋದು. ನೋಡಿ ಇಲ್ಲಿ ಮೊದಲನೇದಾಗಿ ಅಟೆಂಡೆನ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಅಟೆಂಡೆನ್ಸ್‌ಗೆ ಹೋದ್ರೆ ಸೆಲೆಕ್ಟ್ ಟೀಮ್ ಮೆಂಬರ್ಸ್ ಅಂತ ಹೇಳಿ ಬರ್ತದೆ. ಇಲ್ಲಿ ಟೀಮ್ ಮೆಂಬರ್ಸ್‌ಗಳು ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನಮ್ಮ ಶಾಲೆನಲ್ಲಿ ಯಾರ್ಯಾರು ಇರ್ತಾರೆ ಅವ್ರದ್ದು ಇಲ್ಲಿ ಡಿಸ್‌ಪ್ಲೇ ಆಗ್ತದೆ. ಅಷ್ಟು ಜನ ಟೀಚರ್ಸ್‌ದು ಅವರ ಹೆಸರು ಮೇಲೆ ನಾವು ಓಕೆ ಮಾಡ್ಕೊಂಡ್ರೆ ಅಲ್ಲಿ ಏನಾಗುತ್ತೆ ಅವರ ಒಂದು ಹೆಸರು ಬರ್ತದೆ. ಆ ಹೆಸರು ಬಂದ ತಕ್ಷಣ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾಗ ಒ-ಟಿ-ಪಿ ಅವ್ರಿಗೆ ಹೋಗುತ್ತೆ. ಅವರು ರಿಜಿಸ್ಟ್ರೇಷನ್ ಆಗಿರುವಂತ ಎಚ್-ಆರ್-ಎಂ-ಎಸ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಮೊಬೈಲ್ ನಂಬರ್‌ಗೆ ಒ-ಟಿ-ಪಿ ಹೋಗ್ತದೆ. ಆ ಒ-ಟಿ-ಪಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಒ-ಟಿ-ಪಿಯನ್ನ ಎಂಟ್ರಿ ಮಾಡಿದ ತರುವಾಯ ಅವರ ಒಂದು ಫೇಸ್ ರೆಕಗ್ನಿಷನ್ ಅನ್ನ ಕೇಳುತ್ತೆ. ಅದು 200 ಮೀಟರ್ ವ್ಯಾಪ್ತಿಯ ಒಳಗಡೆ ಇರಬೇಕು. ಅಂದ್ರೆ ನಿಮ್ಮ ಕೇಂದ್ರ ಸ್ಥಾನ ಶಾಲೆ ಏನಿದೆ ಆ ಶಾಲೆಗೆ 200 ಮೀಟರ್ ಒಳಗಡೆ ಫೇಸ್ ರೆಕಗ್ನಿಷನ್ ಆಸ್ ಇಟ್ ಈಸ್ ನಾವು ಮುಂಚೆ ಹೇಗ್ ಮಾಡ್ತಾ ಇದ್ವೋ ಅದೇ ರೀತಿ ಅವರ ಒಂದು ಫೇಸ್ ಅನ್ನ ನಮ್ಮ ಮೊಬೈಲ್‌ಗಳಲ್ಲಿ ಹಾಕೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಹೊಸ ಫ್ಯೂಚರ್ ಆಗಿದೆ. ಇದು ಒಂದನ್ನ ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ಬೇರೆ ಮೊಬೈಲ್‌ನಲ್ಲಿ ಅವರ ಅಟೆಂಡೆನ್ಸ್ ಅನ್ನ ಹಾಕಿದ್ರು ಸಹಿತ ನಾವು ಅದೇ ಕೇಂದ್ರ ಸ್ಥಾನದಲ್ಲಿ ಇರಬೇಕಾಗ್ತದೆ. ಇದು ಅತಿ ಮುಖ್ಯವಾದಂತಹ ವಿಷಯ. ಹಾಗೇನೆ ಬೇರೆ ಎಲ್ಲೋ ಕುಳಿತುಕೊಂಡು ಒಂದು ಫೋಟೋವನ್ನ ಕಳಿಸೋದಾಗ್ಲಿ ಅಥವಾ ಬೇರೆ ಎಲ್ಲೋ ಕುಳಿತುಕೊಂಡು ಬೇರೆಯವರ ಮೊಬೈಲಲ್ಲಿ ಅಥವಾ ಬೇರೆ ಶಿಕ್ಷಕರ ಮೊಬೈಲ್‌ನಲ್ಲಿ ಹಾಜರಾತಿ ಹಾಕೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಾದ ನಂತರದಲ್ಲಿ ನಾವು ಇನ್ನೊಂದು ಫ್ಯೂಚರ್ ಅನ್ನ ಬಿಟ್ಟಿದ್ದಾರೆ. ಇಲ್ಲಿ ವಾಟ್ಸ್ ನ್ಯೂ ಅಂತ ಹೇಳಿ ಕಾಣ್ತಾ ಇದೆಯಲ್ಲ, ವಾಟ್ಸ್ ನ್ಯೂ ಅಂತ ಹೇಳಿ ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ರಿಜಿಸ್ಟ್ರೇಷನ್ ಪೇಜ್ ನಾಟ್ ಲೋಡಿಂಗ್ ಅಂತ ಹೇಳಿ ಬರುತ್ತೆ. ಈ ತರ ಏನಾದ್ರೂ ಬಂದ್ರೆ ಇಶ್ಯೂಗಳಾದಾಗ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಫಾಲೋ ದಿ ಸಿಂಪಲ್ ಸ್ಟೆಪ್ಸ್ ಅಂತ ಹೇಳಿ ಅವರು ಯಾವ್ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕಂತ ಮೊದಲು ಇಂಟರ್ನೆಟ್ ಚೆಕ್ ಅನ್ನು ಮಾಡ್ಕೋಬೇಕು ಸರಿಯಾಗಿದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು. ಅದಾದ ನಂತರದಲ್ಲಿ ಕ್ಲಿಯರ್ ಆಪ್ ಕ್ಯಾಚ್ ಅಂತ ಇದೆ. ಸೆಟ್ಟಿಂಗ್ಸ್‌ಗೆ ಹೋಗಿ ಆಪ್ಸ್‌ಗೆ ಹೋಗಿ ಕರ್ತವ್ಯ ಆಪ್‌ನಲ್ಲಿ ಅದನ್ನ ಸ್ಟೋರೇಜ್‌ಗೆ ಹೋಗಿ ಕ್ಲಿಯರ್ ಕ್ಯಾಚಿ ಅನ್ನೋ ಒಂದು ಆಪ್ಷನ್ ಇದೆ. ಅಲ್ಲಿ ಕ್ಲಿಯರ್ ಕ್ಯಾಚಿಯನ್ನ ಮಾಡಿದಾಗ ಸರಿ ಆಗುತ್ತೆ. ಅದಾದ ನಂತರ ರೀಸ್ಟಾರ್ಟ್ ದ ಅಪ್ಲಿಕೇಶನ್ ಅನ್ನ ರೀಸ್ಟಾರ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ ಸ್ಟಿಲ್ ಫೇಸಿಂಗ್ ಇಶ್ಯೂಸ್ ಮತ್ತು ಸಹ ಅದೇ ತರ ಏನಾದರೂ ನಾವು ಪ್ರಾಬ್ಲಮ್ಸ್ ಇಶ್ಯೂ ಬಂದ್ರೆ ಅನ್‌ಇನ್‌ಸ್ಟಾಲ್ ಮಾಡ್ಬಿಟ್ಟು ಅದನ್ನ ರೀಇನ್‌ಸ್ಟಾಲ್ ಮಾಡ್ಕೊಂಡ್ರೆ ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ಆಗ್ತದೆ. ಇಷ್ಟು ವರ್ಷನ್‌ಗಳನ್ನ ವಾಟ್ಸ್ ನ್ಯೂ ಅನ್ನೋ ಆಪ್ಷನ್ ನಲ್ಲಿ ಕೊಡ್ತಾ ಹೋಗಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಲೀವ್‌ಗೆ ಬಂದಾಗ ಇಲ್ಲಿ ಹೊಸದಾಗಿ ಕೆಲವೊಂದು ಲೀವ್‌ಗಳನ್ನ ಸೇರಿಸಿದ್ದಾರೆ. ಈಗ ಲೋಕಲ್ ಹಾಲಿಡೇ ಇರ್ಲಿಲ್ಲ. ಲೋಕಲ್ ಹಾಲಿಡೇಯನ್ನ ಸಹ ಇವಾಗ ಸೇರಿಸಿದ್ದಾರೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಸುಮಾರು ರಜಕ್ಕೆ ಸಂಬಂಧಪಟ್ಟಂತೆ ಸೇರಿಸ್ತಾ ಹೋಗಿದ್ದಾರೆ. ನೋಡಿ ಸ್ಪೋರ್ಟಿಂಗ್ ಈವೆಂಟ್ ಅಂತ ಹೇಳಿ ಆಗಿರ್ಬೋದು, ಸೂಪರ್ವಿಷನ್ ಆಫ್ ಎಕ್ಸಾಮ್ಸ್ ಆಗಿರ್ಬೋದು, ಟ್ರೆಕ್ಕಿಂಗ್ ಆಗಿರ್ಬೋದು, ವೀಕ್ಲಿ ಆಫ್ ಅಂತ ಹೇಳಿ ಇದೆಲ್ಲ ಹೊಸದಾಗಿ ಸೇರಿಸಿರುವಂತ ಹಾಲಿಡೇಗೆ ಸಂಬಂಧಪಟ್ಟಂತ ವಿವರಗಳು. ನೆಕ್ಸ್ಟ್ ಆಪ್ಷನ್‌ಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ಹೆಲ್ಪ್ ಡೆಸ್ಕ್ ಕೊಟ್ಟಿದ್ದಾರೆ. ಕೊನೆಯ ಆಪ್ಷನ್ ಹೆಲ್ಪ್ ಡೆಸ್ಕ್ ನಲ್ಲಿ ಬಂದು ನಮಗೆ ಸಹಾಯವಾಣಿನೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಡಿಸ್‌ಪ್ಲೇ ಆಗುತ್ತೆ. ಈ ನಂಬರ್‌ಗೆ ಕಾಲ್ ಮಾಡಿ ನಾವು ಹೆಚ್ಚಿನ ಮಾಹಿತಿಗಳನ್ನು ಸಹ ನಾವು ತಿಳ್ಕೋಬಹುದಾಗಿದೆ. ನೆಕ್ಸ್ಟ್ ಇದಾದ ನಂತರದಲ್ಲಿ ನಾವು ಗ್ರೀವಿಯನ್ಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಲವೊಂದು ಕೆಟಗರಿ ಕೊಟ್ಟಿದ್ದಾರೆ. ಏನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳೇನಾದ್ರೂ ಕ್ರಿಯೇಟ್ ಆದ್ರೆ ನಾವು ಈ ಒಂದು ಸಮಸ್ಯೆಗಳ ಮೂಲಕ ನಾವು ಅದನ್ನ ಗ್ರೀವಿಯಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಲ್ಲಿ ಎಂಟರ್ ರಿಮಾರ್ಕ್ ಅಂತ ಇದೆ. ಆಮೇಲೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಸಬ್ ಕೆಟಗರಿ ಅಂತ ಇದೆ. ಸಬ್ ಕೆಟಗರಿನಲ್ಲೂ ಸಹ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನಾವು ಹಾಕ್ಬೋದು. ನಂತರ ಚೂಸ್ ಇಮೇಜ್ ಫ್ರಮ್ ಗ್ಯಾಲರಿ ಅಂತ ಬರುತ್ತೆ. ಈ ಗ್ಯಾಲರಿನಲ್ಲಿ ಇರುವಂತಹ ಯಾವ್ದಾದ್ರು ಇಮೇಜ್ ಗಳನ್ನ ಅಪ್ಲೋಡ್ ಮಾಡಬಹುದು. ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಟುಕೊಂಡಿರ್ಬೇಕು ನೀವು ಅದನ್ನ ಯಾವ ಸಮಸ್ಯೆ ಇದೆ ಅಂತ ಹೇಳಿ. ಆ ಸಮಸ್ಯೆ ಇರುವಂತಹ ಸ್ಕ್ರೀನ್ ಶಾಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಆಮೇಲೆ ಸಬ್ಮಿಟ್ ಕೊಡಬೇಕು.
ನೆಕ್ಸ್ಟ್ ಇದಾದ ನಂತರದಲ್ಲಿ ನೀವು ಈಗ ಮೂವ್ಮೆಂಟ್ ಅಂತ ಒಂದಿದೆ. ಮೂವ್ಮೆಂಟಿನೇ ಗೊತ್ತೇ ಇದೆ ನೀವು. ನಾವು ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಏನು ಎಂಟ್ರಿ ಮಾಡಿ ಹೋಗ್ತಾ ಇದೀವಿ ಹೊರಗಡೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಆಪ್ಷನ್ ಆಸ್ ಇಟ್ ಈಸ್ ಇದೇನು ಸಹ ಚೇಂಜಸ್ ಇರೋದಿಲ್ಲ. ಸೊ ಇಷ್ಟು ಆಪ್ಷನ್ಗಳನ್ನ ಹೊಸದಾಗಿ ಬಿಡುಗಡೆಯಾಗಿರುವಂತ ಅಪ್ಡೇಟೆಡ್ ಕರ್ತವ್ಯ ಆಪ್ ನಲ್ಲಿ ವಿವರಣೆಯನ್ನ ಕೊಡಲಾಗಿದೆ. ನೀವು ಯಾವುದೇ ಕಾರಣಕ್ಕೂ ಬೇರೆ ಶಿಕ್ಷಕರ ಹಾಜರಾತಿಯನ್ನ ಹಾಕಬೇಕಾದ್ರೆ ಅದೇ ಶಿಕ್ಷಕರು ಅಥವಾ ನೀವು ಪಕ್ಕದಲ್ಲಿರುವಂತಹ ಶಿಕ್ಷಕರು ಶಾಲೆನಲ್ಲಿ ಇರಬೇಕು. ಶಾಲೆನಲ್ಲಿ ಇಲ್ಲದ ವಿನಃ ಬೇರೆ ಕಡೆಯಿಂದ ಬೇರೆ ಶಿಕ್ಷಕರ ಹಾಜರಾತಿಯನ್ನ ಹಾಕೋದಕ್ಕೆ ಖಂಡಿತ ಸಾಧ್ಯ ಇರೋದಿಲ್ಲ. ಹಾಗಾಗಿ ಆ ಶಿಕ್ಷಕರ ಮೊಬೈಲ್‌ನಲ್ಲಿ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಆದ್ರೆ ಅಥವಾ ಏನಾದ್ರೂ ಹಾಳಾಗಿದ್ರೆ ಅಥವಾ ಬೇರೆ ಏನಾದ್ರೂ ಕಾರಣದಿಂದ ಸ್ವಿಚ್ ಆಫ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಸಮಸ್ಯೆ ಎದುರಿಸ್ತಾ ಇದ್ರೆ ಸಹ ಶಿಕ್ಷಕರ ಮೊಬೈಲಿಂದ ಅಥವಾ HM ಮೊಬೈಲಿಂದ ಅಥವಾ ಬೇರೆಯವರ ಮೊಬೈಲಿಂದ ಹಾಜರಾತಿಯನ್ನ ಹಾಕೋದಕ್ಕೆ ಒಂದು ಹೊಸ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಟೆಂಡೆನ್ಸ್ ಎನ್ನುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ಉಪಯೋಗವನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು.